ವೃಷಭ ರಾಶಿಯವರ ಲವ್ ಲೈಫ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಟ್ಯಾರೋ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೆಸೇಜ್ ಅಂತ ನಾನು ಹೇಳೋದಾದರೆ, ಅವರಿಗೆ ನಿಮ್ಮ ಜೊತೆ ಹೊರಗಡೆ ಹೋಗೋಕ್ಕೆ ಇಷ್ಟ, ನಿಮ್ಮ ಲೈಫಲ್ಲಿ ತುಂಬ ಸಂದರ್ಭಗಳು, ವಿಷಯಗಳು, ಅವ್ರ ಜೊತೆ ಕನೆಕ್ಟ್ ಆಗಿರೋವಂಥ ವಿಷಯಗಳು ನಿಮ್ಮ ಲೈಫಲ್ಲಿ ಬರೋವಂಥ ಸಾಧ್ಯತೆ ಇದೆ. ಬಿ ಹ್ಯಾಪಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇದು ರೇಯರ್ ಕಾರ್ಡು. ಫಾರ್ಚೂನ್ ಅಂದರೆ ಅದೃಷ್ಟ ಚಕ್ರ ನಿಮ್ಮ ಕಡೆನೇ ಇದೆ ಅಂತ ನಾನು ಹೇಳ್ತೀನಿ. ಇಂಥ ವರ್ಷ ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ಏನಂತಾರೆ, ನಿಮ್ಮ ಪಾತಲ್ಲಿ ಅದೃಷ್ಟ ಇದೆ ಅಂತ ನಾನು ಹೇಳ್ತೀನಿ. ಮೇ ಬಿ ಅವರು ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಯಾವುದೋ ಒಂದು ಕಂಪ್ನಿಯಲ್ಲಿ ಅಥವಾ ಎಸ್ಟಾಬ್ಲಿಷ್ಮೆಂಟ್ ಕಂಪ್ನಿಯಲ್ಲಿ ಕೂಡ ವರ್ಕ್ ಮಾಡೋರಾಗಿರ್ತಾರೆ. ನಿಮ್ಮ ಜೊತೆಯಲ್ಲೇ ಇರ್ತಾರೆ. ನಿಮ್ಮ ಕಾಲೀಗ್ಸ್ ಕೂಡ ಆಗಿರ್ಬೋದು. ನಿಮ್ಮ ಎಕ್ಸ್ ಕೂಡ ವಾಪಸ್ ಬರೋ ಅಂಥ ಚಾನ್ಸಸ್ ಇದೆಯಾ, ಅಥವಾ ನಿಮ್ಮ ಫ್ರೆಂಡಿನ ಎಕ್ಸ್ ಕೂಡ ಅವರು ಆಗಿರ್ಬೋದು. ಮೇ ಬಿ ನೀವು ಮದುವೆ ಆಗಿರೋರಾಗಿದ್ದರೆ ಸೊ ಇವರು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಕೂಡ ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. ಗೋಲ್ಡ್ ಸಿಕ್ಕ ಹಾಗೆ ಇರುವಂಥ ವರ್ಷ ಇದು. ನಿಮಗೆ ನಿಧಿ ಸಿಕ್ಬಿಡುತ್ತೆ ಅನ್ನೋ ಥರ ಎಲ್ಲ ವೆಲ್ತ್ನ ನಿಮ್ಮ ಕಡೆನೇ ಇಟ್ಕೊಂಡಿದ್ದೀರಾ. ತುಂಬ ಚೆನ್ನಾಗಿರೋ ವರ್ಷ ಅಂತ ನಾನು ಹೇಳ್ತೀನಿ. ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳೋದಾದರೆ, ನೀವು ಯಾರ್ದೋ ಜೊತೆ ಕನೆಕ್ಟ್ ಆಗಿರ್ತೀರಾ. ಇದು ಕೆಲವರಿಗೆ ಮಾತ್ರ. ಯಾವುದೋ ಕಾರಣಗಳಿಂದ ಆ ರಿಲೇಷನ್ಶಿಪ್ಪು ಮುಂದೆ ವರ್ಕ್ ಆಗೋದಿಲ್ಲ. 3 ಮಂತ್ 6 ಮಂತ್ ಆಗಿ ಏನೋ ಆ ಕಡೆಯಿಂದ ರೆಸ್ಪಾನ್ಸ್ ಬರೋದಿಲ್ಲ ಅದರ್ ಪರ್ಸನಿಂದ, ಅಥವಾ ನೀವೇ ಹಿಂದಕ್ಕೆ ಸರ್ಕೊಂಡಿರ್ತೀರ ಏನೋ. ಸೆಕೆಂಡ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಅವರು ಕ್ಯಾಪ್ರಿಕಾನ್ ಆಗಿರ್ಬೋದು, ಮಕರ ರಾಶಿಯವರು ಆಗಿರ್ಬೋದು ಕನೆಕ್ಟ್ ಆಗಿರೋದು. ನೀವು ಅದನ್ನು ಮರ್ತು ಬಿಡಿ ಅಂತ ನಾನು ಹೇಳ್ತೀನಿ. ಹೊಸ ಕನೆಕ್ಷನ್ ಖಂಡಿತ ಕಾರ್ಮಿಕ ಆಗಿರೋ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ ಈ ವರ್ಷ ಅಂತ ನನಗನ್ಸುತ್ತೆ. ನೀವು ತುಂಬ ನಿಮ್ಮ ಕೆಲಸದ ವರ್ಕ್ ವಿಚಾರದಲ್ಲಿ ತುಂಬ ಸಕ್ಸಸ್ಸನ್ನು ನೋಡಿದ್ದೀರಾ. ನೀವು 90% ತುಂಬ ನೀವು ಹಿಂದಿನ ವರ್ಷಗಳು ನೋಡೋದಾದರೆ ನಿಮಗೆ ತುಂಬ ಚೇಂಜ್ ಆಗಿದ್ದೀರಾ ಅಂತ ನಾನು ಹೇಳ್ತೀನಿ. ಮೇಕ್ ಓವರ್ ಆಗಿದೆ ನಿಮ್ಮ ಜರ್ನಿ ಅಂತ ನಾನು ಹೇಳ್ತೀನಿ. ತುಂಬ ಚೇಂಜ್ ಆಗಿದ್ದೀರಾ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೋಡಿದರೆ ನಿಮಗೆ ನೀವೇನಾ ಅವರು ಅಂತ ಕೇಳ್ತಾರೆ. ತುಂಬ ಲೈಫಲ್ಲಿ, ತುಂಬ ನಿಮ್ಮ ಆ್ಯಟಿಟ್ಯೂಡಲ್ಲಿ ತುಂಬ ಚೇಂಜ್ ಆಗಿದೆ. ಥರ್ಡ್ ಕಾರ್ಡ್ ನನಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಖಂಡಿತ ಅವರು ನನಗನ್ಸೋ ಪ್ರಕಾರ ಮಕರ ರಾಶಿಯವರಾಗಿರ್ತಾರೆ, ಅಥವಾ ವೃಷಭ ರಾಶಿಯವರಾಗಿರ್ತಾರೆ, ಅಥವಾ ಕನ್ಯಾ ರಾಶಿಯವರು ಕೂಡ ಆಗಿರ್ಬೋದು ಅಂತ ನನಗನ್ನಿಸುತ್ತೆ. ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರಾದರೆ ನೀವು ನಿಮ್ಮ ಮನೆಗೆ ವಾಪಸ್ ಬಂದಿದ್ದೀರಾ, ನಿಮ್ಮ ಕಂಟ್ರಿಗೆ, ನಿಮ್ಮ ದೇಶಕ್ಕೆ ನೀವು ವಾಪಸ್ ಬಂದಿದ್ದೀರಾ ಅಂತ ಅನಿಸುತ್ತೆ. ನೀವು ಕನೆಕ್ಟ್ ಆಗಿರೋರು ಅಥವಾ ನಿಮ್ಮ ಹೊಸ ವ್ಯಕ್ತಿ, ಅದರ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋರು ತುಂಬ ನಿಮಗೆ ಈಕ್ವಲ್ ಆಗಿರುವಂಥ ವ್ಯಕ್ತಿ, ಸಮನಾದ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ಅವರು ಕೂಡ ನಿಮ್ಮಷ್ಟೇ ದುಡ್ಡನ್ನ ಸಂಪಾದನೆ ಮಾಡುವಂಥ ವ್ಯಕ್ತಿ ಆಗಿರ್ತಾರೆ. ಕೆಲವರಿಗೆ ತುಂಬ ಬ್ಯಾಲೆನ್ಸಿಂಗ್ ಆಗಿರೋ ರಿಲೇಷನ್ಶಿಪ್ ಆಗಿರುತ್ತೆ ಇದು. ನಿಮಗೆ ಗೊತ್ತಿಲ್ಲ ಇದು ರಿಲೇಷನ್ಶಿಪ್ ಗುಡ್ ಆರ್ ಬ್ಯಾಡ್ ಅಂತ. ತುಂಬಾ ಏನಂತಾರೆ, ಡೇಟ್ಸು, ಆಫರು ತುಂಬಾ ನಿಮಗೆ ಲೈಫಲ್ಲಿ ನೋಡಿದ್ದೀರಾ. ನೀವು ತುಂಬಾ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂಥ ರಿಲೇಷನ್ಶಿಪ್ ಅಂತ ನನಗನ್ಸುತ್ತೆ. ಮೇ ಬಿ ಇದು ಕೆಲವರಿಗೆ ಹೊಸ ರಿಲೇಷನ್ಶಿಪ್ ಆಗಿರ್ಬೋದು, ಇನ್ನೂ ಕೆಲವರಿಗೆ ಹಳೆ ರಿಲೇಷನ್ಶಿಪ್ ಕೂಡ ಆಗಿರುತ್ತೆ. ರೀಲೊಕೇಟಿಂಗ್ ಇರೋದ್ರಿಂದ ನೀವು ನಿಮ್ಮ ಪ್ಲೇಸ್ನ ಚೇಂಜ್ ಮಾಡ್ತಾ ಇದ್ದೀರಾ, ಅಥವಾ ಟ್ರಾವೆಲಿಂಗ್ ಇದೆ ನಿಮಗೆ, ನೀವು ನಿಮ್ಮ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದೀರಾ. ತುಂಬ ವರ್ಕಿಗೆ ಅಡಿಕ್ಟಿವ್ ಆಗಿರುವಂಥ ವ್ಯಕ್ತಿ ನೀವು. ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಇದು ಕಿಂಗ್ ಆಫ್ ಡೈಮಂಡ್ಸ್ ಬಂದಿರೋದ್ರಿಂದ ಅವರು ನಿಮಗೆ ಎಲ್ಲ ರೀತಿಯಿಂದಲೂ ಈಕ್ವಲ್ ಆಗಿರುವಂಥ ವ್ಯಕ್ತಿ ಅಂತ ಹೇಳ್ತೀನಿ. ತುಂಬ ಪಾಸಿಟಿವ್ ವೈಬ್ಸ್ ಇವೆ, ತುಂಬಾ ಪಾಸಿಟಿವ್ ಎನರ್ಜಿ ಇರೋವಂಥ ವ್ಯಕ್ತಿ. 5th ಕಾರ್ಡ್ ನನಗೆ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜರ್ನಿ ಕಂಪ್ಲೀಷನ್ ಇದೆ. ಸೊ ಅವ್ರ ಜೊತೆ ನೀವು ಕಂಪ್ಲೀಟೆಡ್ ಜರ್ನಿನ ಲೀಡ್ ಮಾಡ್ತೀರಾ ಲೈಫಲ್ಲಿ ಅಂತ ಅನಿಸುತ್ತೆ. ಹೊಸ ವ್ಯಕ್ತಿ ಆಗಿದ್ದರೂ ಕೂಡ ಅವ್ರ ಜೊತೆ ನಿಮ್ಮ ಕಮಿಟ್ಮೆಂಟ್ ವರ್ತ್ ಅಂತ ನಾನು ಹೇಳ್ತೀನಿ. ನಿಮ್ಮ ಹಳೆ ರಿಲೇಷನ್ಶಿಪ್ ಆಗಿದ್ದರೂ ಕೂಡ ಒಂದು ಲೆವೆಲ್ಗೆ ಆ ರಿಲೇಷನ್ಶಿಪ್ನ ಒಂದು ಲೆವೆಲ್ಗೆ ತೊಗೊಂಡು ಹೋಗಿಬಿಟ್ಟು ನೀವು ಮದುವೆನ ಆಗಿ ತುಂಬ ಚೆನ್ನಾಗಿ ಬಾಳ್ತೀರಾ ಅಂತ ನಂಗೆ ಅನಿಸುತ್ತೆ. ನಾನು ನಿಮಗೆ ಒಳ್ಳೆಯ ದಿನ, ನೀವು ಯಾರಿಗಾದ್ರೂ ಅಪ್ರೋಚ್ ಮಾಡಬೇಕು ಅಂತ ಅನಿಸಿದರೆ ನಾನು ನಿಮಗೆ ಮಂಡೇ, ಸೋಮವಾರ ದಿನ ತುಂಬ ಚೆನ್ನಾಗಿರೋ ದಿನ ಅಂತ ನಾನು ಹೇಳ್ತೀನಿ. ಆ ದಿನ ನೀವು ಅಪ್ರೋಚ್ ಮಾಡಿದರೆ ತುಂಬ ನಿಮಗೆ ಹರ್ಟ್ ಆಗೋಲ್ಲ. ತುಂಬ ಗುಡ್ ನ್ಯೂಸ್ ಇರೋವಂಥ ದಿನ. ಸ್ಟ್ರಾಂಗಾಗಿ ಪಾಸಿಟಿವ್ ಅಪ್ರೋಚ್ ಬರುತ್ತೆ ಆ ಕಡೆಯಿಂದ ಅಂತ ನಂಗೆ ಅನಿಸುತ್ತೆ. ಮತ್ತು ನಾನು ಹೇಳೋದಾದರೆ, ನಿಮಗೆ ಯಾವುದೇ ರಾಶಿಯವರು ಕೂಡ ಅಪ್ರೋಚ್ ಮಾಡ್ಬೋದು. ಇದೇ ರಾಶಿ ಅಂತ ನಾನು ಹೇಳೋದಿಲ್ಲ. ಪರ್ಟಿಕ್ಯುಲರ್ಲಿ ನನಗೆ ಮಕರ ರಾಶಿ ಅಂತ ಫೀಲಿಂಗ್ ಇದೆ.
ಸೊ ನಿಮಗೆ ಯಾವ ರಾಶಿಯವ್ರು ಕೂಡ ಅಪ್ರೋಚ್ ಮಾಡ್ಬೋದು. ನನಗೆ ಕಾರ್ಡಲ್ಲಿ ಅಷ್ಟೊಂದಾಗಿ ತೋರಿಸಿಲ್ಲ. ಮೇ ಬಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ವೃಷಭ, ಮಕರ ಅಥವಾ ಭೂಮಿನ ರೀಪ್ರೆಸೆಂಟ್ ಮಾಡೋರಾಗಿರ್ಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು